ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಾರ್ಲಿಯಿಂದ ಒಂದು ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಆ ಬಾರ್ಲಿ ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದು ಆಮೇಲೆ ಒಂದು ಮಡಿಯಾದ ಬಟ್ಟೆಯಲ್ಲಿ ಅದನ್ನು ಅದ್ರ ಮೇಲೆ ಹರಡಿಬಿಟ್ಟು ಇದನ್ನು ತೆಳ್ಳಗೆ ಹರಡಿಬಿಟ್ಟು ಒಣಗಕ್ಕೆ ಬಿಡೋಣ. ಅದು 1 ಗಂಟೆ ಒಳಗೆ ಒಣಕೊಳ್ಳುತ್ತೆ. ಬೇಸಿಗೆಗಾಲ ಬೇಗ ಒಣಗಿಬಿಡುತ್ತೆ. ಒಣಗಿದ ಮೇಲೆ ಇದನ್ನು ಬಾಣಲಿಗೆ ಹಾಕ್ಕೊಂಡು ಕೆಂಪುಗೆ ಹುರ್ಕೊಳ್ಳೋದು. ಕಪ್ಪಗೆ ಸೀಸ್ಕೋಬಾರ್ದು. ಕೆಂಪಿಗೆ ಗಮ್ಮಂತ ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ನೋಡಿ, ಒಂದು ಧಾನ್ಯನ ಬಳಸೋದ್ರಿಂದ ನಮಗೆ ಎಷ್ಟೆಲ್ಲ ಅನುಕೂಲ ಇದೆ. ಇದನ್ನು ಬೇಕಾದ್ರೆ ನಿತ್ಯ ಕುಡಿಬೋದು. ಈ ಬಾರ್ಲಿ ವಾಟ್ರ್ ಮಾಡಿಕೊಂಡು, ಈ ಪೌಡ್ರ್ ಮಾಡಿಟ್ಕೊಂಡು ಅದರಲ್ಲಿ ಬಾರ್ಲಿ ವಾಟ್ರ್ ಮಾಡಿಕೊಂಡು. ಅಲ್ಲ, ಅದು ಸ್ವಲ್ಪ ಇಷ್ಟ ಆಗಲ್ಲ ಕೆಲವರಿಗೆ. ಹಂಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ವಾರಕ್ಕೆ 1-2 ಸಲನಾರು ಇದನ್ನು ಕುಡಿಬೇಕು. ಒಳ್ಳೇದಿದು. ಬೊಜ್ಜು ಕಡಿಮೆ ಮಾಡುತ್ತೆ. ವೆಯ್ಟ್ ಜಾಸ್ತಿ ಆಗಕ್ಕೆ ಬಿಡಲ್ಲ. ನಮ್ಮದು ಈಗ ಆಲ್ರೆಡಿ ಇರೋ ಬೊಜ್ಜನ್ನ ಅದು ಕಡಿಮೆ ಮಾಡುತ್ತೆ ಅಂತಾರೆ. ಇದರಲ್ಲಿ ಫೈಬರ್ ಇರೋದ್ರಿಂದ ನಮ್ಮ ತೂಕ ಹೆಚ್ಚಾಗಕ್ಕೆ ಬಿಡಲ್ಲ ಇದು. ಗೋಧಿ ಹಿಟ್ಟು ಇನ್ನೊಂದು ಥರ ಇದರ ಸೇವನೆ ಹೇಗೆ ಮಾಡ್ಬೋದು ಅಂದರೆ, ಗೋಧಿ ಹಿಟ್ಟು ಜೊತೆಗೆ ಮುಕ್ಕಾಲಸು ಗೋಧಿ ಹಿಟ್ಟು, ಒಂದು 4 ಸ್ಪೂನ್ ಇದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡಿದ್ರೂ ಕೂಡ ಒಳ್ಳೆಯದೇ. ಅದು ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಡಯಾಬಿಟಿಸ್ಗೆ ಬಾರ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ ಅಂತಾರೆ. BP-ಗೆ ಒಳ್ಳೆಯದು ಅಂತಾರೆ. ಇದನ್ನು ಗಂಜಿ ಮಾಡಿ ಇಟ್ಕೊಂಬಿಟ್ಟು ದಿನ ಒಂದು 4-5 ಸಲ ಇದ್ರ ನೀರು ಕುಡಿದ್ರೆ ಯೂರಿನರಿ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅಂತಾರೆ. ನೋಡಿ, ಅದಾಯಿತು. ಹುರಿದಾದ್ಮೇಲೆ ತಣ್ಣಗೆ ಮಾಡ್ಕೊಂಡು ಈಗ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದು ಗಂಜಿನ ಹೇಗೆ ಮಾಡ್ಕೊಳ್ತೀನಿ ಅಂತಂದರೆ, ಒಂದು ಪಾತ್ರೆಯಲ್ಲಿ 1 ಲೋಟ ನೀರು ಹಾಕ್ಕೊಳ್ತೀನಿ. ನುಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ ಪೌಡ್ರನ್ನ. 1-2 ಸ್ಪೂನ್ ಹಾಕ್ಕೊಂಡು 1 ಲೋಟ ನೀರು ಹಾಕ್ಕೊಳ್ಳೋಣ. 1 ಚಿಟಿಕೆ ಉಪ್ಪು. ಗಂಟಿಲ್ದಂಗೆ ಕಲಿಸ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಇದರದ್ದು ಗಂಜಿ ಮಾಡ್ಕೊಳ್ಳೋ. ಸ್ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಬಾಯಲ್ಲಿ ಹುಣ್ಣಾಗಿದ್ರೂ ಕೂಡ ಈ ನೀರು ಕುಡಿತಾ ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಕಿಡ್ನಿ ಸ್ಟೋನ್ಗೂ ಕೂಡ ತುಂಬ ಒಳ್ಳೇದಿದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ದಿನ ಕುಡಿಯೋಕ್ಕೆ ಇಷ್ಟ ಆಗಲಿಲ್ಲ ಅಂದ್ರೂ ವಾರದಲ್ಲಿ 1-2 ಸಲನಾರು ಇದನ್ನು ಈ ಪೌಡ್ರ್ ಮಾಡಿಟ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿಬೋದು. ಇದಕ್ಕೆ ಬೇಕಾದ್ರೆ ತರಕಾರಿಗಳು ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಕುಡಿಬೋದು ಇದನ್ನು. ಇಲ್ಲ ಉಪ್ಪು ಹಾಕ್ಕೊಂಡಾದರೂ ಕುಡಿಬೋದು. ನೋಡಿ, ಆಯ್ತದು. ತಣ್ಣಗೆ ಮಾಡ್ಕೊಂಡು ಸ್ವಲ್ಪ ಗ್ಲಾಸಿಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಹೀಗೆ ಮಾಡ್ಕೊಂಡು ಕುಡಿಯೋದು. ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡಾದ್ರೂ ಕುಡಿಬೋದು. ತರಕಾರಿಗಳು ಮಿಕ್ಸ್ ಮಾಡ್ಕೊಂಡಾದರೂ ಕುಡಿಬೋದು. ಬೇಯಿಸ್ಕೊಂಡು ಅದರೊಳಗಡೆ ಮಿಕ್ಸ್ ಮಾಡ್ಕೊಂಡಾದರೂ ಕುಡಿಬೋದು. ನೋಡಿ ಹೇಗೆ ಮಾಡ್ತೀರಾ ಅಂತ. ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದದು. ಬಟ್ ಇದು ತುಂಬ ಒಳ್ಳೆಯದು ದೇಹಕ್ಕೆ. ಬೇಸಿಗೆಗಾಲಕ್ಕಂತೂ ತುಂಬ ಒಳ್ಳೆಯದು. ಓಕೆನಾ? ಥ್ಯಾಂಕ್ ಯು.